ನಮಸ್ತೆ ಸ್ನೇಹಿತರೆ. ಬುದ್ಧಿವಂತ ವ್ಯಕ್ತಿ ಯಾರೆಂದರೆ ಮಾತನಾಡುವುದಕ್ಕಿಂತ ಕೇಳಿಸಿಕೊಳ್ಳೋದರಲ್ಲಿ ವಿಶ್ವಾಸ ಇಡುವಂಥವರು. ಮೌನವಾಗಿರುವುದು ಒಂದು ಕಲೆಯಾಗಿದೆ. ಆದರೆ ಇದನ್ನು ಕೇಳಿಸಿಕೊಳ್ಳುವುದು ಮತ್ತು ಓದುವುದರಲ್ಲಿ ಎಷ್ಟು ಸುಲಭ ಎಂದು ಅನಿಸುತ್ತದೆ. ಆದರೆ ಅದು ತುಂಬ ಕಠಿಣವಾದಂಥ ಕಾರ್ಯವಾಗಿದೆ. ಮೌನವಾಗಿರುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ ಸ್ನೇಹಿತರೆ. ಮೌನವಾಗಿರುವುದರ ನಷ್ಟಗಳು ಬಹಳಷ್ಟಿವೆ. ಆದರೆ ಸರಿಯಾದ ಸ್ಥಳದಲ್ಲಿ ಮೌನವಾಗಿದ್ದರೆ ಲಾಭಗಳು ಎಷ್ಟಿವೆ ಎಂದರೆ, ಎಲ್ಲ ಜಾಗಗಳಲ್ಲಿ ಅನಾವಶ್ಯಕವಾಗಿ ಮಾತನಾಡಿ ಇಲ್ಲದೇ ಇರುವಂಥ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವಂಥವರು ಈ ವಿಡಿಯೋವನ್ನು ಒಮ್ಮೆ ಕೇಳಲೇಬೇಕು. ಚಾಣಕ್ಯ ನೀತಿಯಲ್ಲಿ ಹೇಗೆ ಜೀವನದಲ್ಲಿ ಯಶಸ್ಸು ಕಂಡುಕೊಳ್ಳುವುದು ಮತ್ತು ನೆಮ್ಮದಿಯಿಂದ ಸುಖವಾಗಿರಲು ಕೆಲವು ಮಾತುಗಳನ್ನು ಆಚಾರ್ಯರು ತಿಳಿಸಿದ್ದಾರೆ. ಈ ಸನ್ನಿವೇಶಗಳಲ್ಲಿ ಅಥವಾ ಸ್ಥಳಗಳಲ್ಲಿ ನೀವು ಸುಮ್ಮನಿರುವುದು ತುಂಬ ಒಳ್ಳೆಯದು. ಇಲ್ಲವಾದಲ್ಲಿ ಈ ಸಂದರ್ಭಗಳಲ್ಲಿ ಅಪ್ಪಿತಪ್ಪಿಯೂ ವ್ಯಕ್ತಿ ಮಾತನಾಡುತ್ತಾನೆ ಅಥವಾ ತಮ್ಮ ಹಸ್ತಕ್ಷೇಪ ಮಾಡುತ್ತಾನೆ ಎಂದರೆ ಅವರಿಗೆ ಕಾದಿರುತ್ತೆ ಗಂಡಾಂತರ. ಹಾಗಾದರೆ ಬನ್ನಿ, ಎಂಥ ಸಂದರ್ಭಗಳಲ್ಲಿ ನಾವು ಸುಮ್ಮನಿರಬೇಕು, ಸುಮ್ಮನಿದ್ದರೆ ನಮಗೆ ಲಾಭವಿದೆ ಎಂದು ನೋಡೋಣ. ಹಾಗಾದರೆ ಬನ್ನಿ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಹೇಗಿದೆ ಎಂದು ಹೇಳಲು ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಮೊದಲನೇದಾಗಿ, ಜಗಳ ನಡೆಯುವಾಗ. ಚಾಣಕ್ಯ ನೀತಿಯಲ್ಲಿ ಆಚಾರ್ಯರು ಹೇಳುತ್ತಾರೆ, ಎಲ್ಲೋ ಜಗಳ ಕಲಹ ನಡೆಯುತ್ತಿರುತ್ತದೆ, ಅಲ್ಲಿ ವ್ಯಕ್ತಿ ಏನೂ ಮಾತನಾಡದೆ ಸುಮ್ಮನಿರಬೇಕು. ಒಂದು ಸ್ಥಾನದಲ್ಲಿ ಜಗಳ ನಡೆಯುತ್ತಿದೆ ಮತ್ತು ನಿಮಗೆ ಅದರಿಂದ ಏನೂ ಸಂಬಂಧವಿಲ್ಲ ಅಂದಾಗ ಅಪ್ಪಿತಪ್ಪಿಯೂ ನೀವು ಅವರ ಮಧ್ಯೆ ಹಸ್ತಕ್ಷೇಪ ಮಾಡುವುದು ದೊಡ್ಡ ತಪ್ಪು. ನೀವೇನಾದರೂ ಹಸ್ತಕ್ಷೇಪ ಮಾಡಿದ್ದೇ ಆದರೆ ಮುಂದೊಂದು ದಿನ ತುಂಬ ದೊಡ್ಡ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ಆದ್ದರಿಂದ ಜಗಳ ನಡೆಯುವಾಗ ಸುಮ್ಮನಿರುವುದೇ ಒಳ್ಳೆಯದು. ಎರಡನೇದಾಗಿ, ಎಲ್ಲಿ ಜನರು ತಮ್ಮ ಹೊಗಳಿಕೆಯನ್ನು ತಾವೇ ಮಾಡಿಕೊಳ್ಳುತ್ತಿದ್ದಾರೆ. ಆಚಾರ್ಯ ಚಾಣಕ್ಯನ ಅನುಸಾರವಾಗಿ ಎಲ್ಲಿ ಜನರು ತಮ್ಮ ಹೊಗಳಿಕೆಯನ್ನು ತಾವೇ ಮಾಡಿಕೊಳ್ಳುತ್ತಾರೆ ಅಲ್ಲಿ ನೀವು ಸುಮ್ಮನಿರುವುದು ಒಳ್ಳೆಯದಾಗಿದೆ. ಅಲ್ಲದೆ ಯಾವ ಸ್ಥಾನದಲ್ಲಿ ಜನರು ಎಲ್ಲರೂ ತಮ್ಮ ಅಹಂಕಾರ ಅಭಿಮಾನವನ್ನು ತೋರಿಸುತ್ತಿದ್ದಾರೆ ಅಲ್ಲಿ ನೀವು ಏನೂ ಮಾತನಾಡಬಾರದು. ಆಚಾರ್ಯರು ಹೇಳುತ್ತಾರೆ, ಇಂತಹ ಜನಗಳ ಮಧ್ಯೆ ನಾವು ಮಾತನಾಡಿದರೆ ನಮಗೆ ಅಪಮಾನ ತಪ್ಪಿದ್ದಲ್ಲ. ಅದಲ್ಲದೆ ಇಂಥ ಜನರು ನಿಮ್ಮನ್ನು ತುಂಬ ಕೆಳಮಟ್ಟದಲ್ಲಿ ಇದ್ದೀರಿ ಎಂದು ತೋರಿಸಲೂಬಹುದು. ಆದ್ದರಿಂದ ಒಬ್ಬ ಬುದ್ಧಿವಂತ ವ್ಯಕ್ತಿಗೆ ಈ ಸ್ಥಳದಲ್ಲಿ ಸುಮ್ಮನಿರುವುದರಲ್ಲಿಯೇ ಕಲ್ಯಾಣವಿರುತ್ತದೆ. ಮೂರನೇದಾಗಿ, ಚಾಣಕ್ಯರು ಹೇಳುತ್ತಾರೆ, ಯಾರೋ ಇಬ್ಬರು ಮೂರನೆಯವರ ಬಗ್ಗೆ ಕೆಟ್ಟದಾಗಿ ಅಥವಾ ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ಸುಮ್ಮನಿರುವುದಷ್ಟೇ ಅಲ್ಲ, ಆ ಸ್ಥಳದಿಂದಲೇ ದೂರ ಹೋಗಬೇಕು. ನಿಮ್ಮ ಮುಂದೆ ಬೇರೆಯವರನ್ನು ಆಡಿಕೊಳ್ಳುವಂಥ ಜನರು ಅವರ ಮುಂದೆ ನಿಮ್ಮನ್ನು ಆಡಿಕೊಳ್ಳದೇ ಇರುತ್ತಾರೆಯೇ? ಆದ್ದರಿಂದ ಮಾತನಾಡುವುದೂ ಅಲ್ಲ, ಆ ಸ್ಥಾನದಲ್ಲಿ ನೀವು ನಿಲ್ಲಲೇಬೇಡಿ. ನಾಲ್ಕನೇದಾಗಿ, ಅಪೂರ್ಣ ಮಾಹಿತಿ ಅಥವಾ ಸುದ್ದಿ. ಚಾಣಕ್ಯರು ಹೇಳುತ್ತಾರೆ, ಒಂದು ಘಟನೆಯ ಬಗ್ಗೆ ನಿಮಗೆ ಪೂರ್ಣ ಮಾಹಿತಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ ಎಂದರೆ ನೀವು ಆಗ ಸುಮ್ಮನಿರುವುದೇ ಬಹಳ ಉತ್ತಮವಾಗಿರುತ್ತದೆ. ಏಕೆಂದರೆ ಅಪೂರ್ಣ ಮಾಹಿತಿ ಅಥವಾ ಸುದ್ದಿ ಬಹಳ ಅಪಾಯಕಾರಿಯಾಗಿರುತ್ತದೆ. ಅಪೂರ್ಣ ಜ್ಞಾನ ಬಹಳ ಘಾತಕವಾಗಿರುತ್ತದೆ. ಇದು ನಿಮ್ಮನ್ನು ಹಾಸ್ಯಕ್ಕೆ ಪಾತ್ರರನ್ನಾಗಿ ಮಾಡಲೂಬಹುದು ಅಥವಾ ಯಾವುದಾದರೂ ಕಷ್ಟಕ್ಕೂ ನೂಕಬಹುದು. ಆದ್ದರಿಂದ ಒಂದು ವಿಷಯದ ಬಗ್ಗೆ ಪೂರ್ಣವಾಗಿ ಗೊತ್ತಿದೆ ಅಥವಾ ವ್ಯಕ್ತಿಯ ಬಗ್ಗೆ ಗೊತ್ತಿದೆ ಎಂದಾಗ ಮಾತ್ರ ಸಲಹೆ ಸೂಚನೆಗಳನ್ನು ಕೊಡಬೇಕು. ಇಲ್ಲವಾದಲ್ಲಿ ನೀವು ಮೌನವಾಗಿರುವುದೇ ಒಳ್ಳೆಯದು. ಐದನೇದಾಗಿ, ಮುಂದಿರುವಂಥ ವ್ಯಕ್ತಿ ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂದಾಗ. ಚಾಣಕ್ಯರು ಹೇಳುತ್ತಾರೆ, ಮುಂದೆ ಇರುವಂಥ ವ್ಯಕ್ತಿಗೆ ನೀವು ಮಾತನಾಡುವುದು ಅರ್ಥವಾಗುತ್ತಿಲ್ಲ ಅಥವಾ ನಿಮ್ಮ ಮಾತಿಗೆ ಅವರು ಗೌರವ ಕೊಡುತ್ತಿಲ್ಲ, ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದಾಗ ನೀವು ಮಾತನಾಡದೆ ಸುಮ್ಮನಿರಬೇಕು. ಏಕೆಂದರೆ ಇಂಥ ಜನರಿಗೆ ನಿಮ್ಮ ಮಾತು ಮತ್ತು ಭಾವನೆಯಿಂದ ಏನೂ ಆಗಬೇಕಾಗಿಲ್ಲ. ಇಂಥ ಜನರ ಮುಂದೆ ನೀವು ನಿಮ್ಮ ವಿಚಾರವೆಲ್ಲವನ್ನೂ ಹೇಳಿಕೊಂಡು ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಅದೊಂದು ಗಾದೆ ಮಾತಿದೆ ಅಲ್ವಾ, ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಆಗುವುದು. ಈ ಸಂದರ್ಭದಲ್ಲಿ ಆ ಗಾದೆ ಮಾತನ್ನು ನೆನಪು ಮಾಡಿಕೊಳ್ಳಿ. ಆಗ ನಿಮ್ಮ ಶಕ್ತಿ ವ್ಯಯವಾಗುವುದಿಲ್ಲ ಮತ್ತು ನೀವು ಮೂರ್ಖರಾಗುವುದಿಲ್ಲ. ಆರನೇದಾಗಿ, ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ತನ್ನ ದುಃಖ ಹೇಳಿಕೊಳ್ಳುವಾಗ
ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ತನ್ನ ದುಃಖವನ್ನು ಹೇಳಿಕೊಳ್ಳುತ್ತಿದ್ದಾರೆ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಭರವಸೆ ಇದೆ ಎಂದು ಅರ್ಥ ಮತ್ತು ನಿಮ್ಮನ್ನು ಅವನು ತನ್ನವರೆಂದುಕೊಳ್ಳುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ತಕ್ಷಣವೇ ನಿಮ್ಮ ಸಲಹೆಯನ್ನು ಕೊಡದೆ ಸುಮ್ಮನಿದ್ದು ಅವರ ಸಮಸ್ಯೆಯನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ನಂತರದಲ್ಲಿ ಒಂದು ವೇಳೆ ನೀವೂ ಸಹ ನಿಮ್ಮ ಜೀವನದಲ್ಲಿ ಅಂಥ ಪರಿಸ್ಥಿತಿಯನ್ನು ಎದುರಿಸಿದ್ದರೆ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಎಂದು ಸರಿಯಾಗಿ ನಿಮಗೆ ತಿಳುವಳಿಕೆ ಇದ್ದರೆ ಮಾತ್ರ ಸಲಹೆ ಹೇಳಿ. ಅಥವಾ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಎಂದು ನಿಮಗೇ ಗೊತ್ತಾಗ್ತಾ ಇಲ್ಲ ಅಂದರೆ ಮೌನವಾಗಿರುವುದೇ ಬಹಳ ಒಳ್ಳೆಯದು. ಯಾಕೆಂದರೆ ತಪ್ಪು ಸಲಹೆ ಕೊಟ್ಟರೆ ಅವರಿಗೆ ಇನ್ನೂ ಜಾಸ್ತಿ ಸಮಸ್ಯೆ ಆಗಬಹುದು. ಇನ್ನೊಂದು ಮುಖ್ಯವಾದದ್ದು ಏನೆಂದರೆ ಅವರ ಸಮಸ್ಯೆ ಮತ್ತು ಕಷ್ಟದ ಬಗ್ಗೆ ನೀವು ಯಾರಿಗೂ ಏನೂ ಹೇಳಬಾರದು. 7ನೇದಾಗಿ, ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಕೋಪ ಮಾಡಿಕೊಳ್ಳುತ್ತಿದ್ದಾಗ. ಚಾಣಕ್ಯರು ಹೇಳುತ್ತಾರೆ, ಒಬ್ಬ ವ್ಯಕ್ತಿ ನಿಮಗೆ ಬಹಳ ಕೋಪ ಅಥವಾ ಸಿಟ್ಟು ಮಾಡುತ್ತಿದ್ದಾರೆ ಅಥವಾ ಜಗಳ ಮಾಡುತ್ತಿದ್ದಾರೆ. ಮುಂದೆ ಇರುವಂಥ ವ್ಯಕ್ತಿ ನಿಮ್ಮ ಹತ್ತಿರದ ಸಂಬಂಧಿ ಅಥವಾ ಸ್ನೇಹಿತ ಅಥವಾ ಮಾಲೀಕನೇ ಆಗಿರಬಹುದು. ಕೋಪದಲ್ಲಿ ಮಾತನಾಡುವ ವ್ಯಕ್ತಿಯ ಮುಂದೆ ನಾವು ಸುಮ್ಮನಿರಬೇಕು. ಏಕೆಂದರೆ ಕೋಪ ಮಾಡುವಾಗ ವ್ಯಕ್ತಿಯ ಮನಸ್ಸಿನ ಮೇಲೆ ನಿಯಂತ್ರಣ ಇರುವುದಿಲ್ಲ. ಅವರು ನಿಮ್ಮ ಮೇಲೆ ಕ್ರೋಧದ ಬೆಂಕಿ ಹಾಕುತ್ತಿದ್ದಾರೆ ಮತ್ತು ನೀವು ತಿರುಗಿ ಕ್ರೋಧ ಮಾಡುತ್ತಿದ್ದೀರಿ ಎಂದರೆ ಸಣ್ಣದರಲ್ಲಿ ಬಗೆಹರಿಯುವಂಥ ಸಮಸ್ಯೆಗಳು ಬಹಳ ದೊಡ್ಡದಾಗುತ್ತವೆ. ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಸಹಿಸಿಕೊಂಡು ಸುಮ್ಮನಿದ್ದರೆ ನಂತರದಲ್ಲಿ ಅವರಿಗೆ ಅರಿವಾಗುತ್ತದೆ, ನಾನು ಇಷ್ಟೆಲ್ಲ ಕೋಪ ಮಾಡಿದರೂ ಸಹ ಇವರು ಸುಮ್ಮನಿದ್ದಾರಲ್ಲ ಎಂದು ವಾಪಸ್ ಬಂದು ಅವರು ನಿಮಗೆ ಕ್ಷಮೆಯನ್ನು ಕೇಳಬಹುದು. ಕ್ರೋಧಿಗಳ ಮುಂದೆ ವಾದ ಮಾಡಿದರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಆಗುತ್ತದೆ. 8ನೇದಾಗಿ, ಯಾವ ವಿಷಯದೊಂದಿಗೆ ನಿಮಗೆ ಸಂಬಂಧವೇ ಇಲ್ಲ. ಚಾಣಕ್ಯರು ಹೇಳುತ್ತಾರೆ, ಯಾವ ವಿಷಯದೊಂದಿಗೆ ನಿಮಗೆ ಸಂಬಂಧನೇ ಇಲ್ಲ ಅಂಥ ವಿಷಯಗಳಲ್ಲಿ ನಾವು ಅನಾವಶ್ಯಕ ಹಸ್ತಕ್ಷೇಪ ಮಾಡುವುದು ಮತ್ತು ಮಾತನಾಡುವುದೆಂದರೆ ಅದು ನಮಗೆ ಅನಿಷ್ಟಕಾರಿಯಾಗುತ್ತದೆ. ಇದರಲ್ಲಿ ಕೇವಲ ನಿಮ್ಮದೇ ನಷ್ಟ ಆಗುತ್ತದೆ ಮತ್ತು ಅವಮಾನವೂ ಆಗಬಹುದು. 9ನೇದಾಗಿ, ಎಲ್ಲಿ ನೀವು ಕಿರುಚದೆ ಚೀರದೆ ಶಾಂತವಾಗಿ ಮಾತನಾಡುತ್ತೀರಿ ಎಂದಾಗ ಆಚಾರ್ಯರು ಹೇಳುತ್ತಾರೆ, ನೀವು ಶಬ್ದ ಮಾಡದೆ ನಿಮ್ಮ ವಿಚಾರಗಳನ್ನು ಸಂವೇದನಾಶೀಲತೆಯಿಂದ ಹೇಳಿದರೆ ಮುಂದಿರುವಂಥ ವ್ಯಕ್ತಿ ನಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ, ನಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಜೋರಾಗಿ ಮಾತನಾಡಿದರೆ ಮುಂದಿರುವಂಥ ವ್ಯಕ್ತಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀಳಬಹುದು. ಅದಕ್ಕಾಗಿಯೇ ಜೋರಾಗಿ ಕಿರುಚಾಡಿ ಮಾತನಾಡಬಾರದು. ಜೋರಾಗಿ ಮಾತನಾಡಿದರೆ ಜನರು ನಮ್ಮಿಂದ ದೂರ ಓಡಿ ಹೋಗುತ್ತಾರೆ. 10ನೇದಾಗಿ, ಚಾಣಕ್ಯ ನೀತಿ ಅನುಸಾರ ಯಾರು ತಮ್ಮ ಬಾಯಿಯಿಂದ ಕಡಿಮೆ ಮಾತನಾಡುತ್ತಾರೆ ಅವರು ಬುದ್ಧಿಯಿಂದ ಜಾಸ್ತಿ ಕೆಲಸ ಮಾಡುತ್ತಾರೆ. ಅನಾವಶ್ಯಕ ಮಾತನಾಡುವುದು, ಜೋರಾಗಿ ಮಾತನಾಡುವುದು ಇದು ತಪ್ಪಾಗಿದೆ. ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರದೋ ಅಲ್ಲಿ ಮಾತನಾಡಬಾರದು. ಮಾತನಾಡುವಂಥ ಶೈಲಿಯಿಂದ ನಮ್ಮ ವ್ಯಕ್ತಿತ್ವ ಗೊತ್ತಾಗುತ್ತದೆ. ಎಲ್ಲಿ ಹೇಗೆ ಯಾವ ರೀತಿ ಮಾತನಾಡಬೇಕೆಂದು ನಾವು ಗಮನ ಕೊಟ್ಟರೆ ಜೀವನದಲ್ಲಿ ನಾವು ಸಕ್ಸಸ್ಸನ್ನು ಕಾಣಬಹುದು. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೊನೆಯಲ್ಲಿ ಒಂದು ಕಮೆಂಟ್ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ನೀವು ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗಾದರೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.